ಗುಜರಾತ್ನಲ್ಲಿ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಜಾಲ ಪತ್ತೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕ ಜಾಲವನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿ 5 ಹೊಸ ಆರೋಪಿಗಳನ್ನು ಬಂಧಿಸುವುದರೊಂದಿಗೆ ಒಟ್ಟು ಬಂಧಿತರ ಸಂಖ್ಯೆ 13ಕ್ಕೆ ಏರಿದೆ. ಬಂಧಿತ 5ರನ್ನ ಬಿಲಾಲ್ ಅಬೀದ್ ಶೇರಾ, ಮೊಹಮ್ಮದ್ ಅಯೂಬ್ ಕಡಿವಾಲ್ ಅಲಿಯಾಸ್ ಮೊಹಮ್ಮದ್ ಖಾದಿ ಯಾಸಿನ್, ಮೊಹಮ್ಮದ್ ಶಾಫಿ ಮುಖಿ ಅಲಿಯಾಸ್ ಶಾಫಿ ಚಾಪಿ, ಮೊಹಮ್ಮದ್ ಹಸನ್ ಕರ್ಡಿಯಾ ಅಲಿಯಾಸ್ ಹಸನ್ ಹೈದರ್ಪುರಿ ಮತ್ತು ಮೊಹಮ್ಮದ್ ಅಯೂಬ್ ಸುನಾಸರ್ ಅಲಿಯಾಸ್ ಮೊಹಮ್ಮದ್ ಖಲಿ ಎಂದು ಗುರುತಿಸಲಾಗಿದೆ. ಈ ಬೆಳವಣಿಗೆಯು ದೇಶದ ಆಂತರಿಕ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಹಾಗೂ ಗಂಭೀರ ವಿದ್ಯಮಾನವಾಗಿದೆ. ಕೇವಲ ಒಬ್ಬಿಬ್ಬರಲ್ಲದೆ ಒಟ್ಟು 13 ಜನರನ್ನು ಬಂಧಿಸಿರುವುದು ರಾಜ್ಯದಲ್ಲಿ ವ್ಯವಸ್ಥಿತವಾದ ಜಾಲವೊಂದು ರಹಸ್ಯವಾಗಿ ಕಾರ್ಯಾಚರಣೆ ನಡೆಸುತ್ತಿರುವುದನ್ನು ಸ್ಪಷ್ಟಪಡಿಸುತ್ತದೆ. ಬಂಧಿತರು ಕಳೆದ 2 ರಿಂದ 3 ವರ್ಷಗಳಲ್ಲಿ ಸುಮಾರು 8 ಬಾರಿ ಸ್ಫೋಟಕಗಳ ಪರೀಕ್ಷೆ ನಡೆಸಿದ್ದಾರೆ ಎನ್ನುವುದು ಅವರು ಸುದೀರ್ಘಾವಧಿಯಿಂದ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಸಿದ್ಧತೆ ನಡೆಸುತ್ತಿದ್ದರು ಎಂಬುದನ್ನು ಸಾಬೀತುಪಡಿಸುತ್ತದೆ. ಆರೋಪಿಗಳ ನಿವಾಸಗಳಿಂದ ವಶಪಡಿಸಿಕೊಂಡ ವಿಶೇಷ ಗನ್ ಪೌಡರ್ ಮತ್ತು ಸ್ಫೋಟಕ ತಯಾರಿಕಾ ಸಾಮಗ್ರಿಗಳು ಅವರು ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ದಾಳಿ ನಡೆಸಲು ತರಬೇತಿ ಪಡೆಯುತ್ತಿದ್ದರು ಎಂಬುದನ್ನು ತೋರಿಸುತ್ತದೆ. ಜರಾತ್ ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲೊಂದಾಗಿದೆ. ಪಾಕಿಸ್ತಾನದೊಂದಿಗೆ ಭೂ ಮತ್ತು ಜಲಗಡಿಯನ್ನು ಹಂಚಿಕೊಂಡಿರುವುದು ಈ ಪ್ರದೇಶವನ್ನು ಸದಾ ಭಯೋತ್ಪಾದಕ ಸಂಘಟನೆಗಳ ಮೂಲಕ ಗುರಿಯನ್ನಾಗಿಸಿದೆ. ಅಕ್ಷರಧಾಮ ದೇವಾಲಯದ ದಾಳಿ 2002 ಜೈಷ್ ಎ ಮೊಹಮ್ಮದ್ ಮತ್ತು ಲಕ್ಸರ್ ಎ ತೊಯ್ಬಾ ಸಂಘಟನೆಗಳು ಈ ಹಿಂದೆ ಗಾಂಧಿನಗರದ ಅಕ್ಷರಧಾಮ ದೇವಾಲಯದ ಮೇಲೆ ದಾಳಿ ನಡೆಸಿ ಭಾರೀ ರಕ್ತಪಾತ ಸೃಷ್ಟಿಸಿದ್ದವು. ಅಹಮದಾಬಾದ್ ಸರಣಿಯ ಬಾಂಬ್ ಸ್ಫೋಟಗಳು 2008 ಸ್ಥಳೀಯ ಸ್ಲೀಪರ್ ಸೆಲ್ ನೆರವಿನೊಂದಿಗೆ ಇಡೀ ನಗರವನ್ನು ನಡುಗಿಸಿದ ಈ ಘಟನೆಯು ಸ್ಥಳೀಯ ಜಾಲಗಳ ಅಪಾಯವನ್ನ ಮುನ್ನೆಲೆಗೆ ತಂದಿತ್ತು. ಗುಜರಾತ್ನ ಸುದೀರ್ಘ ಕರಾವಳಿ ತೀರ ಹಾಗೂ ರನ್ ಆಫ್ ಕಚ್ ಮೂಲಕ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ಮತ್ತು ಡ್ರಗ್ಸ್ ಮಾಫಿಯಾಗಳು ದೇಶ ಪ್ರವೇಶಿಸಲು ನಿರಂತರವಾಗಿ ಯತ್ನಿಸುತ್ತಲೇ ಬಂದಿವೆ. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಭಯೋತ್ಪಾದನೆಯ ಸ್ವರೂಪ ಮತ್ತು ಕಾರ್ಯವಿಧಾನಗಳು ತೀವ್ರ ಬದಲಾವಣೆಗೆ ಒಳಪಟ್ಟಿವೆ. ಈ ಘಟನೆಯು ಇಂದಿನ ಭದ್ರತಾ ವ್ಯವಸ್ಥೆಯ ಮುಂದಿರುವ 3 ಪ್ರಮುಖ ಸವಾಲುಗಳನ್ನು ಪ್ರತಿಬಿಂಬಿಸುತ್ತದೆ.